ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಕ್ಕ, ಇವತ್ತು ತಮ್ಮನ್ ಜೊತೆ ಮಾತಾಡ್ಸೋ ಖುಷಿಗೆ ನನ್ಗೊಂದ್ ಕ್ಯಾಮ್ರಾ ಫೋನ್ ತಗೊಡ್ತೀಯಾ? ಆಯ್ತು ಕಣೆ, ತಗೊಡ್ತೀನಿ. ಹೊಡೆದಲ್ಲ ಚಾನ್ಸು. ಏನಾಯ್ತಪ್ಪ? ಬೆಕ್ಕಡ್ಡ ಹೋಯ್ತು ಸರ್. ಅಕ್ಕ, ಕುಂಕುಮನು ಚೆಲ್ಲೋಯ್ತು. ಅಯ್ಯಯ್ಯೋ, ಏನಪ್ಪ ಇದು? ಮನೆಯಿಂದ ಹೊರಟಾಗ್ಲಿಂದ ಬರೀ ಅಪಶಕನಗಳೇ ನಡೀತಾವಲ್ಲವಾ? ಅಯ್ಯೋ ಅಪ್ಪ, ನೀನ್ ಸುಮ್ನಿರು. ಅಪಶಕ್ನೂ ಇಲ್ಲ, ಏನೂ ಇಲ್ಲ. ಬೆಕ್ಕಡ್ಡ ಬಂದಿದ್ದಕ್ಕೆ ಅಣ್ಣ ಬ್ರೇಕ್ ಹಾಕಿದ್ರು, ಬ್ರೇಕ್ ಹಾಕಿದ್ದಕ್ಕೆ ಕುಂಕುಮ ಬಿತ್ತು. ನೀನ್ ಎಲ್ಲದಕ್ಕೂ ಅಪಶಕ್ನ ಅಂದ್ರೆ ಹೆಂಗಪ್ಪ? ಅಪ್ಪ, ಆ ಚಿಟ್ಟೆ ಅಣ್ಣ ಅಲ್ವಾ? ರಾಜೇಶನು ಇಲ್ಲೇ ಎಲ್ಲಾದ್ರೂ ಇರ್ತಾನೆ. ಇದ್ರೆ ಕರ್ಕೊಂಡು ಹೋಗೋಣಪ್ಪ. ಸುಮ್ನೆ ಅವನ್ ಯಾಕವ ಇಲ್ಲಿರ್ತಾನೆ? ಸಾಹೇಬ್ರು ಅವನ್ಗೊಂದು ಮುಖ್ಯವಾದ ಬೇರೆ ಕೆಲಸ ವಹಿಸವ್ರೆ, ಅವನ್ ಅಲ್ಗೋಗಿರ್ತಾನೆ. ಆಮೇಲೆ ಇಂಥ ಗಲಾಟೆ ಹೋರಾಟ ನಡೆಯೋ ಜಾಗದಲ್ಲಿ ನಮ್ ರಾಜೇಶ್ ಇರಕ್ಕಿಲ್ಲ ಕಣವ. ನಡಿ ಹೋಗೋಣ. ಇಲ್ಲಪ್ಪ, ಅವನ್ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ನಂಗೆ ಅನ್ಸ್ತಾ ಇದೆ. ಹೋಗ್ ನೋಡಪ್ಪ. ಆಯ್ತಿರವ, ನೋಡೇ ಬಿಡ್ತೀನಿ. ಒಟ್ನಲ್ಲಿ ನಿಂಗೆ ತಮ್ಮನ ಹತ್ರ ಮಾತಾಡೋ ಗಂಟ ಸಮಾಧಾನ ಇಲ್ಲ. ಅಣ್ಣ ಅಣ್ಣ ಸುಮ್ಮನೆ ಅವನು ಇಲ್ಲಿ ಇಲ್ಲ ಕಣವ. ನನ್ಗೆ ಅನ್ಸ್ತದೆ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಂತ ಅವ್ನು ಹೋಗಿ ಕಾಯ್ತಾ ಇರ್ಬೇಕಲ್ಲಿ. ನಾನು ನೋಡಿ ಹೋಗೋಣ, ಅವ್ನು ಹೋಗಿರ್ತಾನೆ. ನಡಿ ನಡಿ ನಡಿ. ಕಣ್ಣೇನಕ್ಕ? ಅವನ್ ಶರ್ಟ್ ತರನೇ ಕಾಣಿಸ್ತು ಕಣೆ, ಆದ್ರೆ ಅವನ ಅಲ್ವಾ ಅಂತ ಗೊತ್ತಾಗ್ಲಿಲ್ಲ. ಬೇಕು 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 ಬೇಕು. ಸರ್, ಪೊಲೀಸ್ ಪ್ರತಿಭಟನೆಕಾರನ್ನ ಎಳ್ಕೊಂಡು ಹೋದ್ರೆ ನಮಗೇನು ಲಾಭ ಇಲ್ಲ. ಮೊದಲು ಆಗೋ ಅನಾಹುತಕ್ಕೆ ವಿರೋಧ ಪಕ್ಷದವರೇ ಕಾರಣ ಅಂತ ಸ್ಟೇಟ್ಮೆಂಟ್ ಕೊಡ್ಬೇಕು. ಮೀಡಿಯಾದವ್ರ ಜೊತೆ ಮಾತಾಡ್ಬೇಕು ಸರ್. ಮಾತಾಡ್ತೀನಿ ಹೋಗ್ಬಿಟ್ಟು. ಪೂರಮ್ಮ ಬೇಕು ಬೇಕು. ರಾಜೇಶ, ನಾನ್ ಬರೋವರೆಗೂ ಏನು ಮಾಡ್ಬೇಡ. ಎಲ್ಲದಕ್ಕೂ ಸರಿಯಾದ ಟೈಮ್ ಬರ್ಬೇಕು, ಗೊತ್ತಾಯ್ತಾ? ಆಯ್ತು. ಮಂತ್ರಿಗಳಿಗಿಂತ ಇವನ ಆರ್ಭಟನೆ ಜಾಸ್ತಿ ಆಗ್ಬಿಟ್ಟಿದೆ. ಹೌದು ಗುರುಗಳೇ, ಇವನ ಆರ್ಭಟನೆ ಜಾಸ್ತಿ ಆಗಿದೆ. ಇದು ವಿರೋಧ ಪಕ್ಷದವರ ಬೌದ್ಧಿಕ ದಿವಾಳಿತನ ತೋರಿಸುತ್ತೆ. ಸೈದ್ಧಾಂತಿಕವಾಗಿ, ರಾಜಕೀಯವಾಗಿ ನಮ್ಮನ್ನು ಎದುರಿಸಲಾಗದ ವಿರೋಧ ಪಕ್ಷದವರು ನಮ್ಮ ಶಾಸಕರನ್ನ ಒತ್ತೆಯಾಳಾಗಿಟ್ಕೊಂಡಿದ್ದಾರೆ. ಕರೆಕ್ಟ್. ಕುದುರೆ ವ್ಯಾಪಾರ ಮಾಡಿ ನಮ್ಮ ಶಾಸಕರನ್ನ ಖರೀದಿ ಮಾಡಿರೋ ವಿರೋಧಿಗಳು ಆದಷ್ಟು ಬೇಗ ನಮ್ಮ ಶಾಸಕರನ್ನ ಬಿಡುಗಡೆಗೊಳಿಸಬೇಕು. ಇಲ್ಲ ಅಂದ್ರೆ ಮುಂದೆ ಆಗೋ ಅನಾಹುತಗಳಿಗೆ ವಿರೋಧ ಪಕ್ಷವೇ ಕಾರಣಕರ್ತರಾಗ್ತಾರೆ. ನಿಮ್ ಪಕ್ಷದ ಶಾಸಕರು ತಾವು ಗೆದ್ದಿದ್ದು ತಮ್ಮ ನಾಮಬಲದಿಂದ ನಿಮ್ ಪಕ್ಷದ ವರ್ಚಸ್ಸಿಂದಲ್ಲ ಅಂತ ಹೇಳ್ತಾ ಇದಾರಲ್ಲ, ಇದಕ್ಕೇನ್ ಹೇಳ್ತೀರಿ? ಅದು ಅವರ ದುರಹಂಕಾರ. ಗೆಲ್ಲೋವರೆಗೂ ಪಕ್ಷ ಬೇಕು, ಗೆದ್ದ ಮೇಲೆ ನಂದೇ ವರ್ಚಸ್ಸು, ಹಾಗೆ ಹೀಗೆ ಅಂತ ಬೊಗಳೆ ಬಿಡ್ತಾರ ಅವರು. ಒಂದರ್ಥ ಮಾಡ್ಕೊಳ್ಳಿ, ನಮ್ಮ ತೀರ್ಥನ್ ತರ ಕಾರ್ಯಕರ್ತನಿಗಿರೋ ವರ್ಚಸ್ಸು ಅವ್ರು ಯಾರಿಗೂ ಇಲ್ಲ. ನಮ್ಮ ಪಕ್ಷ ನಿಂತಿರೋದು ಇಂಥ ನಿಷ್ಠಾವಂತ ಕಾರ್ಯಕರ್ತರಿಂದ. ಕಾರ್ಯಕರ್ತರಿದ್ರೆ ನಾಯಕರು, ನಾಯಕರಿದ್ರೆ ಶಾಸಕರು, ಶಾಸಕರಿದ್ರೆ ಸರ್ಕಾರ. ನಮಸ್ಕಾರ. ನಡೀತಿತ್ತ ಹುಡುಗರು ಎಲ್ಲ ಜೋರಾಗಿ ಜೋಶ್ ಇರ್ಬೇಕೆಲ್ರು. ಹಾ, ಎಸ್. ಎಲ್ಲಪ್ಪ ಇವನು ಇಷ್ಟೊತ್ತಾದ್ರೂ ಪತ್ತೆಗೆ ಇಲ್ಲ. ನಾವ್ ದೇವಸ್ಥಾನ ಮುಟ್ಟೋಷ್ಟ್ರಲ್ಲಿ ಬರ್ತಾನೆ ಅಂತ ಹೇಳ್ದಲ್ಲ, ಇವತ್ತಾದ್ರೂ ಟೈಮ್ ಸರಿಯಾಗಿ ಬರ್ತಾನ ಇಲ್ವಾ?
ಸಮಾಧಾನ ಮಾಡ್ಕೊಳ್ಳವ ತಾಯಿ. ಇದೇ ಕೋಪ ಮುಂದರ್ಸ್ಕೊಂಡು ಮುಂದಕ್ಕೂ ಅವನ ಜೊತೆ ಮಾತ್ಬಿಟ್ಬಿಟ್ಟಿಯ. ಇಲ್ಲಪ್ಪ, ನಾನು ಇವತ್ತು ಅವನ ಜೊತೆ ಮಾತಾಡ್ಲೇಬೇಕು. ಆಡಿಸ್ತೀನಿ. ಏನಮ್ಮ ಸುಮನ, ಎಲ್ಲಿ ನಿಮ್ ತಮ್ಮ ಇನ್ನೂ ಬರ್ಲೇ ಇಲ್ವಲ್ಲಮ್ಮ? ಬರ್ತಾನೆ ಗುರುಗಳೇ, ನಾವು ಅವನ ದಾರಿನೇ ಕಾಯ್ತಾ ಇದೀವಿ. ಹೌದಾ, ಸರಿಮ್ಮ. ಈ ರಾಜಿ ಎಲ್ಲೋದ್ಲಪ್ಪ? ಫೋನ್ ಮಾಡ್ಬಿಟ್ಟು ಅವನನ್ನ ಬರೆಯೋದಕ್ಕೆ ಹೇಳ್ಬೇಕು ತಾನೆ. 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೋದವಳು, ಅದೆಲ್ಲೋ ಹೋದ್ಲು ಅಂತಾನೆ ಗೊತ್ತಾಗ್ಲಿಲ್ಲ ಕಣವ. ಕೂತ್ಕೋ. ಯಾಕಪ್ಪ ನಗ್ತಿದ್ಯಾ? ಅಲ್ಲ ಕಣವ, ಇಷ್ಟ ದಿನ ತಮ್ಮ ಎದುರುಗಡೆ ಓಡಾಡಿದ್ರು ಮಾತಾಡಿಸ್ಲಿಲ್ಲ, ಈಗ ಎದುರುಗಡೆ ಬಂದ್ರೆ ಸಾಕು ಮಾತಾಡಿಸ್ತೀನಿ ಅಂತ ಚಡಪಡಿಸ್ತಾ ಇದ್ದೀಯ. ನಗದೆ ಇನ್ನೇನಮ್ಮ ಮಾಡ್ಲಿ? ಅಪ್ಪ, ರಾಜೇಶ ತನ್ ಮೇಲೆ ತಾನು ಆಣೆ ಇಟ್ಕೊಂಡಿದ್ದಾನೆ ಅಂತ ನಾನು ಅವನ ಜೊತೆ ಮಾತು ಬಿಟ್ಟಿದ್ದಷ್ಟೇ. ನಾನು ಮಾತು ಬಿಟ್ಟೆ ಅಂತನಾದ್ರೂ ಅವ್ನು ಚೆನ್ನಾಗಿ ಓದ್ತಾನೆ, ಪರೀಕ್ಷೆ ಪಾಸ್ ಮಾಡ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಅದಾಗ್ಲೇ ಇಲ್ಲ. ಏನೋ ಇನ್ನೊಂದು ಅವಕಾಶ ಕೊಟ್ಟಿದ್ರೆ ಪಾಸ್ ಆಗ್ತಿದ್ನೇನೊಪ್ಪ. ಅಥವಾ ಅವನಿಗಷ್ಟೇ ಬುದ್ಧಿ ಇರೋದು ಅನ್ಕೊಂಡು ಅವನಿಗಿಷ್ಟ ಬಂದಿದ್ ಕೆಲಸ ಮಾಡ್ಕೊಂಡಿರೋದಕ್ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಆಹಾ, ಇಷ್ಟು ದಿನಕ್ಕೆ ನಿನ್ ತಮ್ಮನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಮಾತಾಡ್ದೆ ಮಗಳೇ. ಅಲ್ಲ ಕಣವ, ಬಲವಂತವಾಗಿ ಗಂಟ್ಲಲ್ಲಿ ಕಡುಬ್ನ ತುರ್ಕಕ್ಕಾದ್ದೆ. ಇಷ್ಟ ಇದ್ರೆ ತಾನಾಗೆ ಒಳಕ್ ಹೋಯ್ತದೆ. ಏನೇ ಆಗ್ಲಿ, ಇವತ್ತು ರಾಜೇಶನ್ ನಿನ್ನ ಮಾತಾಡಿಸ್ತೀಯಲ್ಲ, ಅವನಿಗಾಗೋ ಖುಷಿಗೆ ನಿನ್ ಮಡ್ಲಲ್ಲಿ ಮನಿಕೊಂಡು ಮಗು ಥರ ಹತ್ತು ಬಿಡ್ತಾನೆ ಕಣವ, ಮಗು ಥರ ಹತ್ತು ಬಿಡ್ತಾನೆ. ಹೌದಪ್ಪ, ಅಮ್ಮ ಅಂದ್ರು ನೀನೆ, ಅಕ್ಕ ಅಂದ್ರು ನೀನೆ ಅಂತಿರ್ತಾನೆ. ನಾನು ಈಗ ಮಾತಾಡಿಸ್ತೀನಿ, ಯಾಕೆ ಮಾತಾಡಿಸ್ತೀನಿ ಅಂತ ಪಿಳಿ ಪಿಳಿ ಕಣ್ಬಿಡ್ಕೊಂಡು ನನ್ನೇ ನೋಡ್ತಿರ್ತಾನೆ. ಆಗ ನನ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತೇನಪ್ಪ. ಇಲ್ಲಪ್ಪ, ಇನ್ ನನ್ನ ಜೀವನ ಇರೋವರೆಗೂ ನಾನ್ ನನ್ನ ತಮ್ಮನ ಜೊತೆ ಮಾತ್ ಬಿಡಲ್ಲ. ಇಷ್ಟ ದಿನ ಮಾತ್ ಬಿಟ್ಟು ಅವನಿಗೆ ನೋವು ಕೊಟ್ಟಿದ್ದೆ ಸಾಕು. ಅಕ್ಕ ಬಂದಲ್ಲ, ಎಲ್ಲ ಹೋಗಿದ್ದೆ? ಅಣ್ಣನ್ ಫೋಟೋ ಫ್ರೇಮ್ ಹೊಡೆದೋಗಿತ್ತಲ್ವಾ, ಅದನ್ನ ಸರಿ ಮಾಡಿಸ್ಕೊಂಬರಕ್ ಹೋಗಿದ್ದೆ. ಹೌದಾ, ಕುಡಿಲಿ. ಅಪ್ಪ, ಇಲ್ಲೋಡಪ್ಪ, ನನ್ ತಮ್ಮ ಎಷ್ಟ್ ಚೆನ್ನಾಗಿದ್ದಾನಲ್ಲ, ಮುದ್ದಾಗಿದ್ದಾನೆ. ನನ್ ದೃಷ್ಟಿನೇ ಬೀಳತ್ತಿ ಇವ್ನ್ಗೆ. ಏ ರಾಜೆ, ಫೋನ್ ಮಾಡಿ ಎಲ್ಲಿದ್ದಾನ್ ಕೇಳೆ. ಹಾ, ಇರಿ. ರೆಡಿನಾ? ಭಯ ಆಗ್ತಾ ಇದೆಯಾ? ನಿನ್ ಸುತ್ತಮುತ್ತ 10 ಕ್ಯಾಮ್ರಾ ಇರುತ್ತೆ, ನಾಟಕ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಚಿಂತೆ ಮಾಡಬೇಡಿ ಅಣ್ಣ, ನನಗೆ ಭಯ ಆಗ್ತಿಲ್ಲ. ನಿನ್ ಸುತ್ತಮುತ್ತ ಇರೋಲ್ಲ ನಮ್ಮ ಹುಡುಗರು, ನಿಂಗೇನು ಆಗಲ್ಲ. ಖಂಡಿತವಾಗಿಯೂ ನನಗೇನು ಆಗಲ್ಲ ಅಣ್ಣ. ಯಾಕೆ ಹೇಳಿ, ಇವತ್ತು ನಾನು ಹುಟ್ಟಿದಬ್ಬ, ನನಗೆ 100 ವರ್ಷ ಆಯುಸ್ ಸಿಕ್ಲಿ ಅಂತ ನಮ್ಮ ಅಕ್ಕ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿರ್ತಾಳೆ. ನಮ್ಮ ಅಕ್ಕನ ಮಾತನ್ನ ಆ ದೇವರು ಕೂಡ ತೆಗ್ದಾಕಲ್ಲ. ಹ್ಯಾಪಿ ಬರ್ಡೇ ರಾಜೇಶ. ಇದೊಂದು ಕೆಲಸ ಆಗ್ಲಿ, ನೀನೆಲ್ಲೋ ಹೋಗ್ತೀಯ. ರಾಜಕೀಯದ ಕನಸು ನನ್ಸಾಗೋ ದಿನ ಇವತ್ತು. ಏನಾಗ್ತಾ ಇದೆ? ಪ್ರತಿಭಟನೆ ಕಾವು ಈಗಲೇ ಏರ್ಬೇಕು. ಜನ ಕೂಗಿ ಕೂಗಿ ಹೈರಾಣಾದ್ರೆ ಕಷ್ಟ. ನಾನು ರೆಡಿ ಇದ್ದೀನಿ ಸರ್. ಗುಡ್, ವೆರಿ ಗುಡ್ ರಾಜೇಶ. ನಿನ್ನಂತ ಬಿಸಿ ರಕ್ತದ ಯುವಕರಿಂದಾನೆ ಈ ಕಾವು ಹೆಚ್ಚಾಗಬೇಕು. ನೀನೇನು ಯೋಚನೆ ಮಾಡಬೇಡ. ನಿನ್ನ ಇದೊಂದು ಕಿಚ್ಚು ನಿನ್ನ ತುಂಬಾ ಎತ್ತರಕ್ಕೆ ಬೆಳೆಸುತ್ತೆ. ನಮ್ ನಾಯಕರನ್ನ ಬಿಟ್ಕೊಡಿ. ಪಕ್ಷಾಂತರಗಳಿಗೆ ಧಿಕ್ಕಾರ. ಹೋದವರು ವಾಪಸ್ ಬರಲೇಬೇಕು. ಪಕ್ಷಕ್ಕೋಸ್ಕರ ನಮ್ ಪ್ರಾಣ ಕೊಡೋದಕ್ಕೂ ಸಿದ್ಧ. ನಮ್ಮಂತ ನಾಯಕರ ಆಸೆ ನಂಬಿಕೆಯನ್ನ ಧಿಕ್ಕರಿಸಿದವರಿಗೆ ಧಿಕ್ಕಾರ ಧಿಕ್ಕಾರ. ಹೇ ತಾಂಬರ.
ವಾಪಸ್ ಬರ್ತಾ ಇದ್ರೆ ನಾನು ಸುಟ್ಕೊಂಡು ಸಾಯ್ತೀನಿ. ನಮ್ ನಾಯಕರನ್ನ ಎದುರಿಸಿ ರೆಸಾರ್ಟ್ ಅಲ್ಲಿ ಕೂಡ ಹಾಕಿದ್ದಾರೆ. ಅವ್ರಿಗೇನಾದ್ರೂ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ಇವತ್ತೇ ನಾನು ಬೆಂಕಿ ಹಚ್ಕೋತೀನಿ. ನಾಳೆ ನನ್ನಂತ 100 ಕಾರ್ಯಕರ್ತರು ಬೆಂಕಿ ಹಚ್ಕೋತಾರೆ. ರಾಜಿ, ಇನ್ನೊಂದ್ಸಲ ಫೋನ್ ಮಾಡಿ ನೋಡೆ. ಹೆಂಗಿದ್ರು ಮಾತಾಡ್ಸ್ತೀನಿ ಅಂತ ಹೇಳಿದ್ಯಲ್ವಾ, ನೀನೇ ಫೋನ್ ಮಾಡು. ಫೋನಲ್ಲಿ ಬೇಡ, ಅವ್ನು ನನ್ನ ಎದುರಿಗೆ ಬರ್ಲಿ. ನಾನು ಅವನ ಜೊತೆ ಮಾತಾಡುವಾಗ ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಬೇಕು. ನಾನು ಅವ್ನು ಬಂದ್ಮೇಲೆ ಮಾತಾಡ್ತೀನಿ, ನೀನ್ ಫೋನ್ ಮಾಡೆ ರಾಜಿ. ಸರಿ ಇರು. ಅಕ್ಕ, ರಿಂಗ್ ಆಗ್ತಿದೆ, ಆದ್ರೆ ಫೋನ್ ತೆಗಿತಾ ಇಲ್ಲ. ಸುಮ್ಮನೆ ಅವ್ನು ಬಂದ್ಮೇಲೆ ಮತ್ತೆ ಮಂಗಳಾರತಿ ಮಾಡಿಸಿದ್ರಾಯ್ತು. ನಡ್ರಿ ಪೂಜೆ ಮಾಡ್ಸೋಣ. ನಡೀರಿ ನಡ್ರಿ ಕೊಡಿ ಬನ್ನಿ. ನನ್ನ ತಮ್ಮಂಗ್ 100 ವರ್ಷ ಆಯಸ್ ಸಿಗ್ಲಿ ಅಂತ ಜೋರಾಗಿ ಅರ್ಚನೆ ಮಾಡ್ಕೊಡಿ ಗುರುಗಳೇ. ಆಯ್ತಮ್ಮ, ತೋಳಮ್ಮ ಈ ತೆಂಗಿನಕಾಯಿ ಹೊಡ್ಕೊಂಬರಮ್ಮ.